ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಾವು ಹೊರಟಿದ್ದೀವಿ ಮಂಗಳೂರಿಗೆ. ಸೊ ಇವಾಗ ಫಸ್ಟ್ ಸ್ಟಾಪ್ ಆ್ಯಕ್ಚುಲಿ ಬಂದು ಇಲ್ಲಿ ಬರ್ಗರ್ ಕಿಂಗ್ ಹತ್ರ ಬಂದಿದ್ದೀವಿ. ಈ ಸ್ಟಾಪ್ ನಿಮಗೆ ಮೋಸ್ಟ್ ಆಫ್ ದ ಪೀಪಲ್ಗೆ ಗೊತ್ತಿರುತ್ತೆ. ಸೊ ಪ್ಲ್ಯಾನ್ ಮಾಡಿದ್ದು ಯಾವಾಗ ಗೊತ್ತಾ, ನೆನ್ನೆ ರಾತ್ರಿ ಮಧ್ಯರಾತ್ರಿಲಿ ಬುಕ್ಕಿಂಗ್ ಆಗಿರೋದು ಮಧ್ಯರಾತ್ರಿ 1:30ಗೆ ರೂಮ್ಸು. ಸೊ ರ್ಯಾಂಡಮಾಗಿ ಅಗೇನ್ ವಿ ಆರ್ ವೆರಿ ರ್ಯಾಂಡಮ್ ಪೀಪಲ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ತುಂಬ ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನ್ ಮಾಡಿರೋದ್ರಿಂದ ಇವಾಗ 3 ಗಂಟೆ, ಜಸ್ಟ್ 2 hours ಬ್ಯಾಕ್ ವಿ ಲೆಫ್ಟ್ ಬ್ಯಾಂಗ್ಳೂರ್, ಮನೆ ಬಿಟ್ಟಿದ್ದು. ಸೊ ಈಗ ಬರ್ಗರ್ ಕಿಂಗಲ್ಲಿ ಹೋಗಿ ಏನಾದರೂ ತಿನ್ನಬೇಕು. ಲೆಟ್ಸ್ ಗೋ. ಯಾಕಂದರೆ ಲಂಚ್ ಟೈಮ್ ಆಗಿದೆ, ಹೊರಟಿದ್ದೆ ಲಂಚ್ ಟೈಮು. ಸೊ ಲೆಟ್ಸ್ ಅಟ್ಯಾಕ್ ದಿ ಫುಡ್. ಸೊ ದಿಸ್ ಈಸ್ ಅವರ್ ಪ್ಯಾಕಿಂಗ್. ನನ್ನ ಬ್ಯಾಗು ಮತ್ತು ಇದೊಂದು ಬ್ಯಾಗು, ಅದು ಲ್ಯಾಪ್ಟಾಪ್ ಬ್ಯಾಗು. ಈಗೇನು ದಿಸ್ ಈಸ್ ಆಲ್ಸೋ ಲ್ಯಾಪ್ಟಾಪ್ ಬ್ಯಾಗ್. ಮತ್ತು ಒಂದು ಟ್ರಾಲಿ ಇದೆ ಆ್ಯಕ್ಚುಲಿ, ಇದನ್ನೇ ಬಿಟ್ಟರೆ ಇನ್ನೇನಿಲ್ಲ. ಜಸ್ಟ್ ವಿ ಹ್ಯಾವ್ ಟು ಹ್ಯಾವ್ ಫುಡ್ ಅಷ್ಟೇ. ನಾನೇ ಡ್ರೈವ್ ಮಾಡ್ತಾಯಿದ್ದೆ. ಲಾಕ್ ಆದಮೇಲೆ ಒಂದು ಸಲ ಡೋರ್ ಹ್ಯಾಂಡಲ್ ತೆಗೆದು ನೀವು ಚೆಕ್ ಮಾಡ್ತೀರಾ. ನನಗದು ಅಭ್ಯಾಸ ಇದೆ. ಒಂದು ಸಲ ಲಾಕ್ ಮಾಡಿದ್ಮೇಲೆ ಒಂದು ಸಲ ಡೋರ್ ಹ್ಯಾಂಡಲ್ ತೆಗೆದ್ಬಿಟ್ಟು ಚೆಕ್ ಮಾಡೋ ಅಂಥ ಅಭ್ಯಾಸ ಇದೆ. ಹಾಟ್ ತೊಗೊಳ್ಳ ಇಲ್ಲ, ಏನು ಮಾಡಲಿ? ಹಾಟ್ ತುಂಬ ಹಾಟ್ ಇರುತ್ತೆ, ಕುಡಿಯೋಕ್ಕೆ ಆಗಲ್ಲ. ಐಸ್ಟ್ ಅಮೆರಿಕನೋ? ಓಕೆ, ಅಷ್ಟಲ್ಲ, ಬೇರೆ ಏನು ಬೇಡ. ಆಯ್ತಲ್ಲ, ಫುಲ್ ಮೀಲ್ಸ್ ಆಗೋಯ್ತಲ್ಲ. ಸೈಡ್ಸ್ ಏನಾದರೂ ಆಗಬೇಕು. ಮಧ್ಯದಲ್ಲಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಡೈರೆಕ್ಟಾಗಿ ರೀಚ್ ಆದ್ವಿ. ಕತ್ಲಾಯಿತು ಮಧ್ಯಾಹ್ನ ಹೊರಟಿದ್ರಿಂದ. ಸೊ ಇದು ನಮ್ಮ ರೂಮ್ಸು. ಸೊ ಇದು ಎಂಟ್ರಾದರೆ ದಿಸ್ ಇಸ್ ಅವರ್ ರೂಮ್. ಏನೋ ಪ್ರೀಮಿಯಮ್ ರೂಮ್ ಅಂತೆ. ಐ ಥಿಂಕ್ 4000 ಸಮಥಿಂಗ್ ಏನೋ ಇದೆ ಆ್ಯಕ್ಚುಲಿ. ಸೊ ಇದು ರೂಮು. ಸೊ ಬೆಡ್ಡು, ಇದು ಕಿಂಗ್ ಸೈಜ್ ಬೆಡ್ಡು. ಸೊ ಈ ಥರ ಇದೆ. ಈಗ ಜಸ್ಟ್ ರೀಚ್ ಆದ್ವಿ. ಅದು ಬಿಟ್ಟರೆ ಇಲ್ಲಿ ಕಾಫಿ ಗೀಫಿ ಮಾಡ್ಕೊಳ್ಳೋಕ್ಕೆ ಇದನ್ನೆಲ್ಲ ಇಟ್ಟಿದ್ದಾರೆ. ಟಿ ವಿ ಇದೆ ಇಲ್ಲಿ ಕಾರ್ನರಲ್ಲಿ ಇದೆ. ಸೊ ಇದು ಬಂದು ರೆಸ್ಟ್ ರೂಮು, ನೀಟಾಗಿದೆ. ಇದು ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು ಆ್ಯಕ್ಚುಲಿ ಇಲ್ಲಿಗೆ. ಸೊ ಇಲ್ಲಿಂದ ವ್ಯೂ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಇಷ್ಟೊಂದು ಚೆನ್ನಾಗಿರೋ ವ್ಯೂ ಇರಲಿಲ್ಲ ಅನ್ಸುತ್ತೆ, ಇಷ್ಟೊಂದು ವೈಡಾಗೆ. ಸೊ ತುಂಬ ವ್ಯೂ ದೊಡ್ಡದಾಗಿದೆ ಇಲ್ಲಿ, ಅಂದರೆ ರೋಡ್ ನೀಟಾಗೆಲ್ಲ ಕಾಣುತ್ತೆ. ಸೊ ಈ ಕಡೆ ಆ್ಯಕ್ಚುಲಿ ವ್ಯೂ ಓಪನ್ ಮಾಡಿಕೊಂಡು ತಿಂಡಿ ತಿನ್ಬೋದು. ಸೊ ಬ್ರೇಕ್ಫಾಸ್ಟ್ ಇಲ್ಲೇ ರೂಮ್ಗೆ ತಂದು ಕೊಡ್ತಾರಂತೆ. ಬಟ್ ಪರವಾಗಿಲ್ಲ, ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ನಾಟ್ ಸೋ ಬ್ಯಾಡ್. ನಾನು ಯೂಶ್ವಲಿ ನನಗೆ ರೂಮ್ ಸ್ಪೇಷಿಯಸ್ ಆಗಿದ್ದರೆ ತುಂಬ ಖುಷಿಯಾಗುತ್ತೆ, ತುಂಬ ಮನಸ್ಸು ಹಗುರ ಅನಿಸುತ್ತೆ. ಕಂಜೆಷನ್ ಪ್ಲೇಸಸ್ ಅಷ್ಟು ಇಷ್ಟ ಆಗಲ್ಲ ನನಗೆ. ಇವಾಗ ಟಿ ವಿನೂ ಸ್ವಲ್ಪ ದೊಡ್ಡದಾಗಿದೆ. ಲಾಸ್ಟ್ ಟೈಮ್ ಬಂದಿದ್ದು ರೂಮಲ್ಲಿ ಆ್ಯಕ್ಚುಲಿ ಇಷ್ಟು ದೊಡ್ಡದಿರಲಿಲ್ಲ. ಸೊ ಇದು ಬೆಡ್ಡು ನೀಟಾಗಿದೆ. ನೀಟ್ನೆಸ್ ಮ್ಯಾಟರ್ಸ್ ಅ ಲಾಟ್. ಹಾಯ್, ರೆಡಿಯಾಗಿದ್ದಾಯಿತು.
ಈಗ ಜಸ್ಟು ಹೋಗೋದು, ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಏನೂ ಕೂಡ ಐಡಿಯಾ ಇಲ್ಲ. ಸೊ ಹೋಗಬೇಕಷ್ಟೆ, ಹೋಗಿ ಎಕ್ಸ್ಪ್ಲೋರ್ ಮಾಡೋದಷ್ಟೇ. ಇವಾಗ ಯಾವುದಾದ್ರು ಬೀಚ್ ಹತ್ರ ಹೋಗೋಣ ಅನ್ಕೋತಾ ಇದ್ದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ ಇದೆ, ಬಟ್ ನಮಗೊಂದು ಫೇವ್ರೆಟ್ ಪ್ಲೇಸ್ ಇದೆ, ಅದಕ್ಕೆ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿಲ್ಲ, ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಬಿಕಾಸ್ ಅಲ್ಲಿ ನಮಗೆ ಜಾಸ್ತಿ ಆಪ್ಷನ್ಸ್ ಇದೆ. ಇಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ತಿನ್ನೋಕ್ಕೆ ಇಷ್ಟ ಇಲ್ಲ. ಒಂದು ಒಳ್ಳೆ ಕಡೆ, ನಿಮ್ಗೆ ತುಂಬ ಜನಕ್ಕೆ ಗೊತ್ತಿರೋ ಕಡೆ ನಾನು ಕರ್ಕೊಂಡು ಹೋಗ್ತೀನಿ. ಆ ಪ್ಲೇಸಲ್ಲಿ ತುಂಬ ಒಳ್ಳೊಳ್ಳೆ ವೆರೈಟೀಸ್ ಇದೆ, ತುಂಬ ಹಳೆ ಕಾಲದ ಹೋಟೆಲ್ ಆ್ಯಕ್ಚುಲಿ. ಸೊ ಒಂದು ಪ್ರಾಪರ್ ಮ್ಯಾಂಗ್ಳೂರಿಯನ್ ಡಿಶಸ್, ಬ್ರೇಕ್ಫಾಸ್ಟ್ ಡಿಶಸ್ ಆ್ಯಕ್ಚುಲಿ ಅಲ್ಲಿ ಇದೆ. ನಾವು ಅದನ್ನು ಪ್ರತಿ ಸಲ ಇಲ್ಲಿ ಬಂದಾಗ ತೊಗೊಂಡೋಗ್ತೀವಿ. ಸೊ ಲೆಟ್ಸ್ ಗೋ. ಎಲ್ಲಿ, ಹೀಗೆ, ಏನದು, ಯಾವ ಪ್ಲೇಸ್ ಅದು, ಯು ವಿಲ್ ಗೆಟ್ ಟು ನೋ. ಓಕೆ, ನಮಗೆ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ. ಸೊ ರ್ಯಾಂಡಮಾಗಿ ಯಾವಾಗ ಬೇಕಾದರೂ ಟೈಮ್ ಸಿಕ್ಕಾಗ ಪ್ಲ್ಯಾನ್ ಮಾಡ್ತೀವಿ. ನಮಗೆ ಮುಂಚೆನೇ ಅದಕ್ಕೆ ಪ್ಲಾನ್ ಮಾಡಬೇಕನ್ನೋದಿಲ್ಲ. ಸೊ ನಮ್ಮದು ಕೆಲಸ ಇರೋದೇ ಟ್ರಾವೆಲಿಂಗಲ್ಲಿ, ಅದು ಒಂದು. ಎರಡನೇದು, ಅದು ಬಿಟ್ಟು ನಾವು ಟ್ರಾವೆಲ್ ಮಾಡ್ತಿರ್ತೀವಿ ನಮ್ಮ ಪರ್ಸ್ನಲ್ ಹ್ಯಾಪಿನೆಸ್ಗೆ. ಆಮೇಲೆ ನಾವು ಮೋಸ್ಟ್ ಆಫ್ ದ ಟೈಮು ವಿ ಪ್ರಿಫರ್ ಕಾರ್ ಓವರ್ ಎನಿ ಫ್ಲೈಟ್ಸ್ ಆರ್ ಎನಿ ಅದರ್ ಟ್ರಾನ್ಸ್ಪೋರ್ಟು. ಯಾಕೆ ಅಂದರೆ ಇಬ್ರಿಗೂ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ. ಸೊ ಇದು ನಮ್ಮ ಮಂಗಳೂರು ಊರಲ್ಲಿ ಓಡಾಡ್ತಿದ್ರೆ ಒಂಥರ ಮಜಾ. ನಾವು ವರ್ಷದಲ್ಲಿ 6 ತಿಂಗಳು ಬೆಂಗಳೂರಲ್ಲಿದ್ದರೆ 6 ತಿಂಗಳು ಮಂಗಳೂರಲ್ಲಿ ಇರ್ತೀವಿ. ಅಂದರೆ ನಮ್ಗೆ ಮಂಗಳೂರು ಅಂದರೆ ಅಷ್ಟಿಷ್ಟ. ನಾವು ಆ್ಯಕ್ಚುಲಿ ಏನು ಮಾಡಿದ್ದೀವಿ ಅಂದರೆ, ಒಂದು ಸಲ ಉಡುಪಿ ಹತ್ರ ಅಲ್ಲ, ಇದು ಆ್ಯಕ್ಚುಲಿ ನಾವು ಇದ್ದಿದ್ದು ಗೋಕರ್ಣದಲ್ಲಿ. ಗೋಕರ್ಣಗೆ ಅಲ್ಲಿ ಒಂದು ಇದಕ್ಕೆ ಹೋಗಿರ್ತೀವಿ, ಪ್ಲೇಸ್ಗೆ, ಯಾಣ ಕೇವ್ಸ್ಗೆ. ಆ್ಯಕ್ಚುಲಿ ಯಾಣ ಕೇವ್ಸಿಂದ ನಾವು ವಾಪಸ್ಸು ಜಸ್ಟ್ ಊಟ ಮಾಡೋಕ್ಕೆ ಅಂತ ಅಲ್ಲಿಂದ ಡ್ರೈವ್ ಮಾಡಿಕೊಂಡು ಐ ಥಿಂಕ್ ನಿಯರ್ಲಿ 3 hours ಕುಂದಾಪುರಕ್ಕೆ ಬಂದ್ಬಿಟ್ಟು ಶೆಟ್ಟಿ ಲಂಚ್ ಹೋಮಲ್ಲಿ ಊಟ ಮಾಡಬೇಕಂತ ಬಂದು ಜಸ್ಟ್ ಫಾರ್ ಫುಡ್ ಊಟ ಮಾಡ್ಕೊಂಡು ವಾಪಸ್ ಹೋಗ್ತೀವಿ. ಅಂದರೆ ನಾವು ಅಷ್ಟು ಕ್ರೇಜಿ ಪೀಪಲ್ಲು. ಯಾಕೆ ಕ್ರೇಜಿ ಅಂತಂದರೆ, ನಮಗೆ ಖುಷಿ ಕೊಡುತ್ತೆ ಅಂದರೆ ನಾವೇನು ಬೇಕಾದ್ರೂ ಮಾಡ್ತೀವಿ. ಅಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ, ಎಷ್ಟು ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತೆ, ಈ ಥರ ಎಲ್ಲ ಓವರ್ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ನಮ್ಮ ಹ್ಯಾಪಿನೆಸ್ನ ನಾವು ಕಾಂಪ್ರಮೈಸ್ ಮಾಡಲ್ಲ. ನಾವು ಇರೋದು ಏನಕ್ಕೆ ಅಂದರೆ ಎಂಜಾಯ್ ಮಾಡೋಕ್ಕಷ್ಟೇ. ಸೊ ಅದಕ್ಕೆ ದೇವ್ರು ಏನು ಬೇಕೋ ಅದು ಅನುಕೂಲ ಮಾಡಿಕೊಡ್ತಾರೆ. ಹಾಗಾಗಿ ನಾವು ತುಂಬ ತಲೆ ಕೆಡಿಸ್ಕೋಬಾರ್ದು. ಸೊ ನಮಗೆ ಎಲ್ಲಿ ತೃಪ್ತಿ ಸಿಗುತ್ತೋ ಅಂಥ ಕಡೆ ಊಟ ಮಾಡಬೇಕು. ಅದು ಎಷ್ಟೇ ಡಿಸ್ಟೆನ್ಸ್ ಇದ್ರೂ ನಮಗೆ ಅದು ಮ್ಯಾಟ್ರ್ ಆಗಲ್ಲ ಅನ್ನೋದಕ್ಕೆ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಅಷ್ಟೇ. ಸೊ ನಮ್ಮದು ಒಂದು ಓಲ್ಡ್ ಅಡ್ಡ ಇದೆ, ಇನ್ನು 10 minutes ತೋರಿಸ್ತಾ ಇದೆ. ಅಲ್ಲಿ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಯಾರೇ ಮಂಗಳೂರಿಗೆ ಬಂದರೆ, ಇನ್ ಕೇಸ್ ತುಂಬ ಜನಕ್ಕೆ ಗೊತ್ತಿದ್ರೆ ಫೈನ್, ಇನ್ ಕೇಸ್ ಗೊತ್ತಿಲ್ಲದಿರೋರು ಬಂದರೆ ನೀವು ಅಲ್ಲಿ ತೊಗೋಬೋದು. ಮಂಗಳೂರಿಯನ್ ಫುಡ್ ಆಪ್ಷನ್ಸ್ ಜಾಸ್ತಿ ಇದೆ, ಅಲ್ಲಿ ನೀವು ತೊಗೋಬೋದು. ಆ್ಯಕ್ಚುಲಿ ಅದು ಏನೇನು ಅಂತ ನಾನು ಒಂದ್ಸಲ ವೀಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ರೀಚ್ ಆಗಿದ್ದೀವಿ, ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಲೆಟ್ಸ್ ಅಟ್ಯಾಕ್ ಅವರ್ ಫೇವ್ರೆಟ್ ಮಂಗಳೂರು ತಿಂಡಿಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು. ದಿಸ್ ಇಸ್ ದ ಒನ್. ಗಾಡಿ ಲಾಕ್ ಮಾಡಿದ್ರಾ? गोली भी दे देते हैं। अच्छा भाई, We'll buy this one. We'll take 3. 2 and a 5 not eat much. ಆಮೇಲೆ ಮಂಗಳೂರು ಬನ್ನು ಇದು ಇದು ಒಂದು ತಗೋತಾರೆ. ಹಾಂ ಬಂದರೆ
ಇದೆಲ್ಲ ತಿಂದಿದ್ದೀವಿ. ಇದು ಕೊಡಿ ಒಂದು, ಕೊಡಿ, ಇದು ಒಂದು ಕೊಡಿ. ಕೊಡಿ. ಪಾರ್ಸಲ್ ಪಾರ್ಸಲ್. ಇದೆಷ್ಟು ಒಂದಲ್ಲ, ಒಂದು ಎಲೆಗಡ್ಡೆ ಗೊತ್ತೆ. ಸಂಜೆ ಇದು ಪಕೋಡ ಥರ ಸಿಗುತ್ತಲ್ಲ, ಅದು ಗೋಬಿ ಪಕೋಡ ಈವ್ನಿಂಗ್. ಅದು ಎಷ್ಟೊತ್ತು ಇರುತ್ತೆ ಅದು? 3:30 4 ಗಂಟೆಗೆ 4:04 ಇದೆಷ್ಟು ನಿಮ್ಗೆ ಬೇಕಾ? ಉಪ್ಪಿಟ್ಟು, ಶೀರಾ, ನೀರು ದೋಸೆ ಉಂಟು, ಪೂರಿ ಬಾಜಿ ಓಕೆ. ಎಲ್ಲ ನೋಡ್ಬೋದು. ಬೇರೆ ಐಟಮ್ ಎಲ್ಲ ದೋಸೆ ಐಟಮ್ ಹಾಗಿದ್ರೆ ಇದು ತೊಗೊಳ್ಳಿ. ಇದು ಪಾಪ ಇದು ಆಮೇಲೆ 2 ಸಮೋಸ. ಇದು ಐ ಥಿಂಕ್ ಆಲೂ ಬೋಂಡ ಅನ್ಸುತ್ತಲ್ಲ. ಇದು ಬಟಾಟೆ ಬಡ ಇದು ಇದು ಎಷ್ಟು ಕೊಡಿ. ಬೇಕಿದೆ? ಇದು 2 ಪೀಸ್ ತೊಗೊಳ್ಳಿ. ಎಲೆಗಡ್ಡೆ ಒಂದು ಇದು 2 ಪೀಸು. ಕೂಡೆಗೆ ಎಂತ ಬೇಕು? ಸಾಂಬಾರ್, ದಾಲ್ ತವೆ, ಕೂಡೆ. ಆಮೇಲೆ ಇದು ಹಾಂ, ಇದು ಇದಾಯ್ತಾ? ಸಮೋಸ 2, ಸಮೋಸ 2, ಬನ್ಸ್ ಉಂಟು, ಬಿಸಿ ಬನ್ಸ್, ವಡ. ಬನ್ಸ್ ಬೇಕಾ? ಪಲಾವ್ ಬೇಕು ಒಂದು ಪಲಾವ್ ಅಷ್ಟೇ ಅಲ್ವಾ? ಬನ್ಸ್ ತಿನ್ನೋಕ್ಕಾಗತ್ತಾ? ಬನ್ಸ್ ಫುಲ್ ಆಗ್ಬಿಡುತ್ತೆ. ಓಕೆ. ಆಮೇಲೆ ಇದು ಸಮೋಸ 2 ಹಾಕಿದ್ಯಾ? ಪಲಾವ್ ಏನು ಹಾಕಿದ್ರಾ? ಹಾಕಿದೆ. ಪಲಾವ್ ಒಂದು ಇಲ್ಲ, ಒಂದೇ ಇದು ಮೂಡೆಗೆ ದಾಲ್ ತವೆ ಅಷ್ಟೇ. ಒಂದು ವಾಟರ್ ಬಾಟಲ್ ಆ್ಯಡ್ ಮಾಡಿ. ಓಕೆ. ಕ್ಯಾನ್ ಹಾಕ್ಕೊಂಡ್ಬಿಡುತ್ತೆ. ಹೌದಾ? ನಾವು ಇದು ಪೇ ಮಾಡಿ ಅಲ್ಲಿ ಹೋಗಿ ಪೇ ಮಾಡಬೇಕಲ್ಲ ಇವರು ಬಿಲ್ ಕೊಡ್ತಾರೆ, ಅದು ಮಾಡ್ತಾರೆ. ಹಾಂ, ಅದೇ. ನಾವೀಗ ಪಾರ್ಸಲ್ ಎಲ್ಲ ತೊಗೊಂಡು ಗಾಡಿನಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಇಟ್ಕೊಂಡು ಇವಾಗ NITK ಬೀಚ್ಗೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ನಮ್ಮದು ರೆಗ್ಯುಲರ್ ರೂಟೀನು. ಇದು ಅಂದರೆ ನಾನು ನಿಮಗೆ ಇದು ಫಸ್ಟ್ ಟೈಮಾಗಿ ಕಾಣಿಸ್ಬೋದು, ಬಟ್ ನಮಗಿದು ಹೊಸದಲ್ಲ. ಯಾಕೆ ಅಂದರೆ ನಾವು ಜನರಲಿ ಏನು ಮಾಡ್ತಿದ್ವಿ ಅಂದರೆ ಪ್ರತಿ ಸಲ ಮಂಗಳೂರು ಬಂದರೆ ಬ್ರೇಕ್ಫಾಸ್ಟ್ ಟೈಮ್ಗೆ ಈ ಥರ ಕೃಷ್ಣ ವಿಲಾಸಗೆ ಹೋಗಿ ಅಲ್ಲೆಲ್ಲ ತಿಂಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿ ಬೀಚ್ ಮುಂದೆ ಗಾಡಿ ಹಾಕ್ಕೊಂಡು ಸೊ ಅಲ್ಲಿ ನಾವು ತಿನ್ನೋದು. ಇಲ್ಲಿ ಡ್ಯಾಶ್ ಬೋರ್ಡ್ ಮೇಲೆಲ್ಲ ಇಟ್ಕೊಂಡು ತಿಂಡಿನ ಬೀಚ್ ನೋಡ್ತಾ ತಿನ್ನೋದು. ಸೊ ಇದು ನಾವು ಮಾಡ್ತಿರೋಂಥದ್ದು ಒಂದು ರೆಗ್ಯುಲರ್ ರೂಟೀನ್ ಆ್ಯಕ್ಚುಲಿ. ಸೊ ಈಗ ಅಲ್ಲಿ ರೀಚ್ ಆಗ್ತಾ ಇದ್ದೀವಿ ಆಲ್ಮೋಸ್ಟ್. ಇದೇ NITK ಬೀಚು. ಇದು ಲೈಟ್ ಹೌಸ್ ಆ್ಯಕ್ಚುಲಿ. ಇದು ಒಳಗಡೆ ಎಂಟ್ರಿ ಇದೆಯಲ್ವೋ ನಂಗೆ ಗೊತ್ತಿಲ್ಲ, ನಾನು ಯಾವತ್ತೂ ಹೋಗಿಲ್ಲ. ಬಟ್ ಇದು ನಮಗೆ ಒಂಥರ ರೆಗ್ಯುಲರ್ ಅಡ್ಡ. ಐ ಥಿಂಕ್ ಎವ್ರಿ ಆಲ್ಟರ್ನೇಟ್ ಮಂತು ಇಲ್ಲ ಅಂದರೆ ಎವ್ರಿ ಮಂತ್ ನಾವು ಆಲ್ಮೋಸ್ಟ್ ಮಂಗಳೂರಿಗೆ ಬರ್ತಾನೆ ಇರ್ತೀವಿ. ಓನ್ಲಿ ಬಿಕಾಸ್ ಒಂಥರ ಮಂಗಳೂರಿಗೆ ಒಂದು ಏನೋ ನಮ್ಗೊಂದು ಕನೆಕ್ಷನ್ ಇದೆ ಅಂತ ನಮಗೆ ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಫೀಲ್ ಆಗುತ್ತೆ. ನನಗೆ ಇಲ್ಲಿ ಮಂಗಳೂರು ಫುಡ್ ಆಗಿರ್ಬೋದು ಇವೆಲ್ಲ ತುಂಬ ಇಷ್ಟ. ನೋಡಿ ಬೀಚು ಇಲ್ಲಿಂದ ನೀಟಾಗಿ ಕಾಣಿಸ್ತಾ ಇದೆ, ಹೇಗಿದೆ ನೋಡಿ. ಇಲ್ಲಿ ಸುಮಾರು ಬೀಚ್ಗಳಿದೆ. ಸೋಮೇಶ್ವರ ಬೀಚು ಇದೆ, ಆಮೇಲೆ ಇದು ಇನ್ನು ಯಾವುದಪ್ಪ, ಉಳ್ಳಾಳ ಬೀಚು, ಆಮೇಲೆ ಇನ್ನೊಂದು ಏನದು ತಣ್ಣೀರ್ಬಾವಿ ಬೀಚು ಇದೆ. ಸೊ ಯೂಶ್ವಲಿ ಎಲ್ಲಾದರೂ ಕಾರ್ ಹಾಕ್ಕೊಂಡು ನಿಂತ್ಕೊಂಡು ನಾವು ಸ್ವಲ್ಪ ತಿಂಡಿ ತಿನ್ನೋದು ಅಭ್ಯಾಸ. ನೋಡೋಣ ಎಲ್ಲೇ ಸ್ಪಾಟ್ ಸಿಗುತ್ತೋ ಅಲ್ಲಿ ಹಾಕ್ಕೊಡೋದಷ್ಟೇ, ತಲೆ ಕೆಡಿಸಿಕೊಳ್ಳಬಾರದು. ಸೊ ಇಲ್ಲೊಂದು ಸ್ಪಾಟ್ ಸಿಕ್ಕಿದೆ. ಯಾರೋ ಅಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ ಒಬ್ಬರು, ಯಾವುದೋ ಫ್ಯಾಮಿಲಿ
ಆಟ ಆಡ್ತಾ ಇದ್ದಾರೆ. ಸೊ ನಾವು ಮಾಡೋದು ಆ್ಯಕ್ಚುಲಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಈ ಥರ ತೊಗೊಬಂದು ಯೂಶ್ವಲಿ ಹೆಂಗೆ ಮಾಡ್ಬಿಡ್ತೀವಿ ಅಂದರೆ ನೋಡಿ, ಇಲ್ಲಿ ಡ್ಯಾಶ್ ಬೋರ್ಡ್ ಮೇಲೆ ಇಲ್ಲಿ ಇಟ್ಕೊತೀವಿ ತಿಂಡಿನ ಇಲ್ಲಿ ಇಟ್ಕೊಂಡು ತಿಂತೀವಿ. ಹಿಂಗೆ ಬೀಚ್ ನೋಡಿಕೊಂಡು ಸೀನಿಕ್ಕಾಗಿ ಇದೇ ಥರ ತಿನ್ನೋದು. ಇದು ನಮ್ಮ ಪ್ಲ್ಯಾನ್ ಯೂಶ್ವಲಿ. ಸೊ ಇವಾಗ ನಾವು ಇದು ಇದೇನು ತೊಗೊಂಡಿದ್ದೀವಿ ಪಾಪು, ಎಲೆಗಟ್ಟಿ, ಮೂಡೆ, ಆಮೇಲೆ ಇನ್ನೇನು ಸಮೋಸ, ಮತ್ತು ಪೊಟ್ಯಾಟೊ ವಡ. ಪೊಟ್ಯಾಟೊ ವಡ ತೊಗೊಂಡಿದ್ದೀವಿ. ಆಮೇಲೆ ನನ್ನ ಫೇವ್ರೇಟ್ ಏನಂದರೆ ಪಲಾವು. ಸಕ್ಕತ್ತಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ ಅವತ್ತು ಪಲಾವು. ಗ್ರೇಪ್ ಜ್ಯೂಸ್ ತೊಗೊಂಡಿದ್ದೀನಿ. ಗ್ರೇಪ್ ಜ್ಯೂಸ್ ಒಂದು ತೊಗೊಂಡಿದ್ದೀವಿ, ವಾಟರ್ ಬಾಟ್ಲ್ ಒಂದು ತೊಗೊಂಡಿದ್ದೀವಿ. ಓಪನ್ ಆಗಿ ಇದೇ ನಮ್ಮ ಸ್ಪೂನು, ವೆರಿ ವೆರಿ ಕಂಫರ್ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ತಿನ್ನೋದಷ್ಟೇ. ಸೊ ಇಲ್ಲೇ ಓಪನ್ ಸ್ಪೇಸಲ್ಲಿ ಕಾರಲ್ಲಿ ತಿನ್ನೋದೇ ನಮ್ಮದು ಪ್ಲ್ಯಾನು.